ಭುವನಾಧೀಶ್ವರ ಸಮಸ್ತ ರಾಜಾಧಿರಾಜ ರಾಜ ಪರಮೇಶ್ವರ ಕನ್ನಡ ರಾಜ್ಯ ರಮಾರಮಣ ಮೂರು ರಾಯರ ಗಂಡ ಶ್ರೀ ಕೃಷ್ಣದೇವರಾಯ ಕುಮಾರ ಶ್ರೀ 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 ತಿರುಮಲರಾಯ ಪ್ರಭು ಪರಾಕ್ ಬಹು ಪರಾಕ್ ಬಹು ಪರಾಕ್. ಏನಿದು ಚಿನ್ನ, ಕುಮಾರನಿಗೆ ಪರಾಕ್ ಹೇಳ್ತಿರುವೆ? ಇಂದೆಲ್ಲ ನಾಳೆ ಹೇಳಿಸಿಕೊಳ್ಳುವವನು ತಾನೆ. ಇಂದಿನ ಈ ಕಂದ ನಾಳೆ ನಮ್ಮ ನಾಡಿನ ಮಕ್ಕಳ ತಂದೆ ಅಲ್ಲವೇ ಪ್ರಭು? ಹೌದು ಹೌದು, ಅವನು ದಿಟ್ಟತನದಿಂದ ಧೀರ ಹೆಜ್ಜೆ ಹಾಕುವಷ್ಟು ದೊಡ್ಡವನಾದ ಕೂಡಲೇ ಅವನನ್ನು ಸಿಂಹಾಸನದ ಮೇಲೆ ಕೂರಿಸಿ ಬಿಡುತ್ತೇವೆ. ನಿಜವಾಗ್ಲೂ ಹೇಳ್ತಿರುವಿರಾ ಪ್ರಭು? ಆ ದಿನವನ್ನು ಅತ್ಯಂತ ಆನಂದದಿಂದ ಎದುರು ನೋಡುತ್ತಿರುವೆನು. ಬಾರೋ ಕಂದ, ಯಾವಾಗಲೂ ಯುದ್ಧ ಮಾಡಿ ಮಾಡಿ ಬಳಲಿ ಬೇಸತ್ತಿರುವ ಈ ನಿಮ್ಮ ತಂದೆಯ ಹತ್ತಿರ ಸ್ವಲ್ಪ ಕಾಲವಾದರೂ ಆಟವಾಡುವೆಯಂತೆ. ಬಾ. ಪ್ರಭು, ನಿಮಗೇನೋ ರಣರಂಗದಲ್ಲಿ ಹೊತ್ತು ಹೋಗುವುದು ಸುಲಭ. ಆದರೆ ನಮಗೆಲ್ಲಿ ಒಂದೊಂದು ದಿನವೂ ಒಂದೊಂದು ಯುಗ. ಅಬ್ಬ, ಆ ವೇದನೆ ಹೇಳಲ ಸಾಧ್ಯ. ಅಕ್ಕನವರಂತೂ ನನ್ನನ್ನು ಬಿಟ್ಟು ಇರುತ್ತಲೇ ಇರಲಿಲ್ಲ. ಇಲ್ಲದಿದ್ದರೆ ಬೇಸರದಿಂದ ನಾನು ಹುಚ್ಚಳಾಗ್ಬಿಡುತ್ತಿದ್ದನೋ ಏನೋ. ಅಕ್ಕನಿಗೆ ತಂಗಿಯ ಜೊತೆ, ತಂಗಿಗೆ ಅಕ್ಕನ ಜೊತೆ. ಸದ್ಯ ನಮ್ಮ ಯಾವ ಜನ್ಮದ ಪುಣ್ಯವೋ ನೀವಿಬ್ಬರೂ ಸವತಿ ಮಾತ್ಸರೆ ತೋರದೆ ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿದ್ದೀರಿ. ಇಲ್ಲದಿದ್ದರೆ ನಿಮ್ಮ ಗೃಹವೇ ಒಂದು ರಣರಂಗವಾಗುತ್ತಿತ್ತು ಅಷ್ಟೇ. ಆಗ ನಾವು ಷರತ್ತಿಲ್ಲದೆ ಶರಣಾಗತಿ ಕೇಳಬೇಕಾಗುತ್ತಿತ್ತು ಅಷ್ಟೇ. ನೋಡಿದೀಯಾ, ನಾವು ಅವನ ಕಡೆ ಗಮನ ಕೊಡಲಿಲ್ಲವೆಂದು ನಮ್ಮನ್ನು ಒದೆಯುತ್ತಿದ್ದಾನೆ. ಏನೋ ತುಂಟ, ಅಖಂಡ ಕರ್ನಾಟಕದ ಚಕ್ರೇಶ್ವರರಿಗೆ ಕಾಲಿಂದ ಒದೆಯಬಹುದೇನೋ? ಮುದ್ರಿಸಲು ಬಂದ ತಂದೆಯವರನ್ನು ಈಗ ಒದ್ದು ಅವಮಾನಿಸಬಹುದೇನೋ? ಹೌದು ಹೌದು, ಇದು ಅಕ್ಷಮ್ಯ ಅಪರಾಧ. ಇದಕ್ಕೆ ನಮ್ಮ ಮಂತ್ರಾಲೋಚನಾ ಸಭೆಯನ್ನೇ ಕೇಳಿ ಇವನಿಗೆ ಶಿಕ್ಷೆ ಏನೆಂಬುದನ್ನು ನಿರ್ಧರಿಸಬೇಕು. ಅಯ್ಯೋ ಪ್ರಭು ಪ್ರಭು! ಸಭಾಸದರೇ, ಇಂದು ಒಂದು ವಿಷಯದಲ್ಲಿ ನಿಮ್ಮೆಲ್ಲರ ಅಭಿಪ್ರಾಯವನ್ನು ತಿಳಿಯಲು ನಾವು ಇಚ್ಛಿಸುತ್ತೇವೆ. ನಿಮ್ಮ ಚಕ್ರವರ್ತಿಗಳನ್ನು ಯಾರಾದರೂ ಕಾಲಿನಿಂದ ಒದ್ದರೆ ಅಂಥವರನ್ನು ಏನು ಮಾಡಬೇಕು? ಏನು ಚಕ್ರವರ್ತಿಗಳನ್ನು ಒದೆಯುವುದೇ? ಯಾರಿಗೆ ಅಂತಹ ಧೈರ್ಯ ಪ್ರಭು? ಹಾಗೆ ಯಾರಾದರೂ ಒದ್ದಿದ್ದರೆ ಅವರನ್ನು ಶೂಲಕ್ಕೇರಿಸಬೇಕು. ಸಾಲದು, ಆನೆ ಕಾಲಿಗಾಗಿ ತಿಳಿಸಬೇಕು. ಇಲ್ಲ, ಸುಣ್ಣದ ಕೊಪ್ಪರಿಗೆಯಲ್ಲಿ ಹಾಕಬೇಕು. ಮಹಾಮಂತ್ರಿಗಳೇ, ತಾವೇನು ಹೇಳಿವಿರಿ? ತಮ್ಮನ್ನು ಒದ್ದ ಆ ಕಾಲುಗಳಿಗೆ ಬಂಗಾರದ ತೋಡ ಹಾಕಬೇಕು. ಏನು? ಚಕ್ರವರ್ತಿಗಳನ್ನು ಅವಮಾನಿಸಿದವರಿಗೆ ಪುರಸ್ಕಾರವೇ? ಅಪರಾಧಿಗೆ ಶಿಕ್ಷೆಗೆ ಬಂದ ಸನ್ಮಾನವೇ? ನೀವು ತಪ್ಪು ತಿಳಿದಿರುವಿರಿ. ಯಾರ ಹೆಸರನ್ನು ಕೇಳಿದರೆ ಅಧಿರಾಯರುಗಳೆಲ್ಲ ಹೆದರಿ ನಡುಗುವರೋ, ಯಾರ ಸಿಂಹವಾಣಿಗೆ ಇಡೀ ಸಾಮ್ರಾಜ್ಯವೇ ತತ್ತರಿಸುವುದೋ ಅಂಥ ಚಕ್ರವರ್ತಿಗಳನ್ನು ಕಾಲಿನಿಂದ ಒದೆಯುವುದೆಂದರೆ ಸಾಮಾನ್ಯ ಕಾರ್ಯವೇ? ಅಸಾಧ್ಯದ ಮಾತು, ಅಸಾಧ್ಯದ ಮಾತು. ಹಾಗಿದ್ದ ಮೇಲೆ ಅವರನ್ನು ಕಾಲಿಂದ ಒದೆಯುವಂಥವರು ಒಬ್ಬರೇ ಒಬ್ಬರು ಆಗಿರಲು ಸಾಧ್ಯ. ಅದು ಅವರ ಕುಮಾರ, ಅರಿಯದ ಕಂದನ ಆಟ. ಅದಕ್ಕೆ ಆ ಕಾಲಿಗೆ ಬಂಗಾರದ ತೋಡ ಹಾಕಬೇಕೆಂದು ಹೇಳಿದ್ವಿ. ಭಲೆ ಮಂತ್ರಿಗಳೇ, ಒಂದಿಷ್ಟು ಸಂದೇಹಿಸದೆ ಒಗಟನ್ನು ಹೊಡೆದಿರಿ. ಭಲೆ ಭಲೆ. ಮಹಾಮಂತ್ರಿಗಳೆಂದರೇನು ಸಾಮಾನ್ಯವೇ? ಅವ್ರಿಗೂ ಚಾಣಕ್ಯಂತಹ ಬುದ್ಧಿ. ಜಯ ವಿಜಯೀ ಭವ ಶ್ರೀಕೃಷ್ಣ ದೇವರಾಯ ಭೂಪತೆ. ರಾಮಕೃಷ್ಣರೇ, ಯಾರಿವರು? ಪ್ರಭು, ಇವರು ಕಳಿಂಗ ರಾಜ್ಯದ ಗೂಢಚಾರರು. ಗ್ರಹಚಾರವಶಾತ್ ಈ ಗ್ರಹಗಳು ನನ್ನ ಗೃಹದ ಹತ್ರ ಆವತ್ತುಕೊಂಡಿದ್ದರು. ಪಾಪ, ಮುಖ ತೊಳೆದು ಎಷ್ಟು ದಿವಸವಾಗಿತ್ತೋ ಏನೋ, ನನ್ನ ಕೈಯಲ್ಲಿ ಚೆನ್ನಾಗಿ ಉಗುಳಿಸಿಕೊಂಡು ಕೊಳೆಯನ್ನು ಕಳೆದುಕೊಂಡು ಈಗ ಕಳಕಳೆಯಾಗಿದ್ದಾರೆ. ಮಿಕ್ಕ ವಿಚಾರ ಸನ್ನಿಧಾನಕ್ಕೆ ಬಿಟ್ಟಿದ್ದೇನೆ. ಅನುಮತಿ ಇಲ್ಲದೆ ನೀವು ನಮ್ಮ ಸಾಮ್ರಾಜ್ಯಕ್ಕೆ ಬಂದ ಕಾರಣ? ಪ್ರಭುಗಳು ಮನ್ನಿಸಬೇಕು. ಪ್ರತಾಪರುದ್ರ ಭೂಪತಿಗಳು ಬಾಮನಿಯರೊಡನೆ ಸಂಧಿ ಮಾಡಿಕೊಂಡು ನಿಮ್ಮೊಡನೆ ಸೆಣಸಲು ಸಿದ್ಧರಾಗುತ್ತಿರುವರು. ಅದಕ್ಕೆ ನಾವು ವಿಜಯನಗರ ಸೈನ್ಯದ ಚಲನವಲನಗಳನ್ನು ಕಂಡುಹಿಡಿಯಲು ಬಂದೆವು. ಹಿಂದೂಗಳಾಗಿ ಇಂಥ ಧರ್ಮದ್ರೋಹ ಮಾಡಲು ನಿಮಗೆ ಮನಸ್ಸಾದ್ರೂ ಹೇಗೆ ಬಂತು? ಏನು ಮಾಡುವುದು ಮಹಾಪ್ರಭು? ಹಾಳು ಹೊಟ್ಟೆ ಮಹಾ ಕೆಟ್ಟದ್ದು. ನಮ್ಮ ಮಂತ್ರಿಗಳು ಕೊಡುವ ಹಣ ತೆಗೆದುಕೊಂಡು ಹೋಗಿ ಮತ್ತಿಂಥ ನೀಚ ಕಾರ್ಯಕ್ಕೆ ಮನಸ್ಸು ಮಾಡಬೇಡಿ. ಅಪ್ಪಣೆ ಮಹಾಪ್ರಭು. ಮಹಾಪ್ರಭು, ಪ್ರತಾಪರುದ್ರ ಗಜಪತಿ ಬರುವ ಮುನ್ನ ನಾವೇ ಅವನನ್ನು ಮುತ್ತಿದ್ದೇವೆ. ಒಳ್ಳೆಯ ಸಲಹೆ. ನಾಳೆ ನಮ್ಮ ಸೈನ್ಯವೆಲ್ಲ ಹೊರಟು ಕೃಷ್ಣಾ ನದಿಯ ಹತ್ತಿರ ಬೀಡು ಬಿಡಲಿ. ಜಗನ್ಮೋಹಿನಿ,
ಇಂದು ನೀನಾಗಿ ಒಲಿದು ಬಂದಿರುವುದರಿಂದ ನನಗೆ ಆಗಿರುವ ಆಶ್ಚರ್ಯ ಅಷ್ಟಿಷ್ಟಲ್ಲ. ನಿಜವಾಗಿಯೂ ನಾನಷ್ಟು ಅದೃಷ್ಟಶಾಲಿ ಎಂದು ನನ್ನನ್ನು ನಾನೇ ಪ್ರಶ್ನಿಸಿಕೊಳ್ಳುತ್ತಿರುವೆ. ಹೆಣ್ಣು ತನ್ನ ಮನಸ್ಸಿನಲ್ಲಿರುವುದನ್ನು ಹೇಗೆ ತಾನೇ ವ್ಯಕ್ತಪಡಿಸಿಯಾಳು. ನಿಮ್ಮ ಪರಾಕ್ರಮಗಳನ್ನು ಕಂಡು ಅಂದೇ ನಿಮ್ಮಲ್ಲಿ ಮೋಹಗೊಂಡಿದ್ದೆ. ಜಗನ್ಮೋಹಿನಿ, ಈ ಮಾತು ನಿಜವೇ? ಹಾಗಾದರೆ ನಿಮ್ಮ ತಂದೆಯವರಲ್ಲಿ ಈ ವಿಷಯವನ್ನು ಹಿಂದೆ ಪ್ರಸ್ತಾಪಿಸುವೆನು. ವಿವಾಹದ ವಿಚಾರವನ್ನು ಪ್ರಸ್ತಾಪಿಸಲು ಇದು ಸರಿಯಾದ ಸಮಯವಲ್ಲ ಶಶಿಶೇಖರರೇ. ವಿಜಯನಗರದ ಸೈನ್ಯಗಳು ಕಳಿಂಗ ರಾಜ್ಯವನ್ನು ಮುತ್ತಲು ಕೃಷ್ಣಾ ನದಿಯ ತೀರದಲ್ಲಿ ಬೇಡ ಬಿಟ್ಟಿವೆ. ನಿಮ್ಮಗಳ ಸಹಾಯವಿಲ್ಲದೆ ತಂದೆಯವರು ಚಿಂತಾಕ್ರಾಂತರಾಗಿದ್ದಾರೆ. ಜಗನ್ಮೋಹಿನಿ, ನಾನು ಜೀವಂತನಾಗಿರೋ ತನಕ ನಿಮ್ಮ ತಂದೆ ನಿಸ್ಸಹಾಯಕರಲ್ಲ. ನೀವೊಬ್ಬರೇ ಒಪ್ಪಿದ್ರೆ ಸಾಕಿ, ಮಿಕ್ಕ ಮಹಾಪಾತ್ರರು ಒಪ್ಪಬೇಡವೇ? ಎಲ್ಲಾ ಮಹಾಪಾತ್ರರನ್ನು ಒಂದುಗೂಡಿಸಿ ಕಳಿಂಗ ರಾಜ್ಯಕ್ಕೆ ಬಂದಿರೋ ಈ ವಿಪತ್ತನ್ನು ಪರಿಹರಿಸಲು ಅವರೆಲ್ಲರೂ ಸಹಾಯ ಮಾಡುವಂತೆ ನಾನು ಮಾಡ್ತೇನೆ. ನಿಜವೇ? ಸತ್ಯವಾಗಿಯೂ. ಆಹಾ, ನಾನು ಅದೃಷ್ಟಶಾಲಿ. ರಾಮಕೃಷ್ಣರೇ, ಏನು ಮಹಾಮಂತ್ರಿಗಳೇ, ನಮ್ಮ ಭೇದೋಪಾಯವನ್ನು ಕಾರ್ಯರೂಪಕ್ಕೆ ತರಲು ತಾವೇ ಸಮರ್ಥ. ಅಯ್ಯೋ, ನಾನೇ ಹೇಗೆ? ಹೀಗೆ, ಇಲ್ಲಿ 16 ಚೀಲಗಳಿವೆ. ಇವುಗಳಲ್ಲಿ ಬೆಲೆ ಬಾಳುವ ಒಡವೆಗಳು, ಸುವರ್ಣ ನಾಣ್ಯಗಳು ಇವೆ. ನಾವು ಆ 16 ಮಹಾಪಾತ್ರರಿಗೂ ಬರೆದಿರುವ ಗುಪ್ತಪತ್ರಗಳು ಇದರಲ್ಲಿವೆ. ನೀವು ವೇಷ ಮರೆಸಿಕೊಂಡು ಶಶಿಶೇಖರ ಮಹಾಪಾತ್ರರನ್ನು ಕಾಣಲು ಹೋಗಿ ಹೇಗಾದರೂ ಇವು ಗಜಪತಿಯ ಕೈ ತಲುಪುವಂತೆ ನೀವು ನೋಡಿಕೊಳ್ಳಬೇಕು. ಏನು ನೋಡಿಕೊಳ್ಳುವುದು? ವಿಕಟ ಕವಿಗೊಂದು ವಿನೂತನ ಕೆಲಸ ಕೊಟ್ಟು ವಿನೋದ ನೋಡುತ್ತಿದ್ದೀರಿ ಮಹಾಮಂತ್ರಿಗಳೇ. ನನ್ನನ್ನು ಆ ದೇವರೇ ಕಾಪಾಡಬೇಕು. ಎಲ್ಲರನ್ನೂ ದೇವರು ಕಾಪಾಡುತ್ತಾನೆ. ನೀವು ಹೊರಡಿ. ಅಪ್ಪಣೆ ಮಹಾಮಂತ್ರಿಗಳೇ, ಅಪ್ಪಣೆ. ನಾನೇನೋ ಯಾರು? ಮಹಾಪ್ರಭು, ಈ ದೂತನು ವಿಜಯನಗರದ ಅರಸರ ಕಡೆಯವನು. ಇವನು ಶಶಿಶೇಖರ ಮಹಾಪಾತ್ರರ ಸೈನ್ಯ ಶಿಬಿರದ ಬಳಿ ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದನು. ಇವನ ಬಳಿ ಈ ಚೀಲಗಳೂ ಇದ್ದುವು. ಯಾವ ಚೀಲ ಮುಟ್ಟು ಆ ಚೀಲ ಮುಟ್ಬೇಡಿ, ಅದು ನಿಮ್ದಲ್ಲ, ಯಾರಿಗೋ ಸೇರ್ಬೇಕಾದ್ದು. ಸ್ವಾಮಿ ಸ್ವಾಮಿ, ಅನ್ಯರಸ್ತೆ ಕೈ ಹಾಕೋದು ನಿಮ್ಮಂತ ಗೌರವಸ್ಥರಿಗೆ ತಕ್ಕದ್ದಲ್ಲ, ದಯವಿಟ್ಟು ಮುಟ್ಟಬೇಡಿ. ಮುಚ್ಚುವ. ಶಶಿಶೇಖರ ಮಹಾಪಾತ್ರರಿಗೆ ನೀವು ನಮ್ಮೊಡನೆ ಸ್ನೇಹ ಬೆಳೆಸಲು ಒಪ್ಪಿರುವುದು ಬಹಳ ಸಂತೋಷ. ನಿಮ್ಮ ಸ್ನೇಹದ ಸೂಚಕವಾಗಿ ಈ ರತ್ನಾಭರಣಗಳನ್ನು ಕಳಿಸಿದ್ದೇವೆ. ನಿಮ್ಮ ಕರಾರಿನಂತೆ ನೀವು ಉಳಿದ 15 ಮಂದಿ ಮಹಾಪಾತ್ರರು ಯುದ್ಧ ಸಮಯದಲ್ಲಿ ತಾಟಸ್ಥರಾಗಿದ್ದು ನಮ್ಮ ವಿರೋಧಿಯಾದ ಗಜಪತಿಯನ್ನು ಹಿಡಿದುಕೊಟ್ಟಲ್ಲೇ ಈ ಕಳಿಂಗ ರಾಜ್ಯವನ್ನು ನಿಮ್ಮೆಲ್ಲರಿಗೂ ಹಂಚಿಕೊಟ್ಟು ನಾವು ಹಿಂತಿರುಗಿ ಹೊರಟು ಹೋಗುತ್ತೇವೆ. ಇತಿ ಮಹಾಮಂತ್ರಿ ತಿಮ್ಮರಸು. ಶಶಿಶೇಖರರೇ, ಏನಿದು? ಪ್ರಭು, ಇವನು ಆಡುತ್ತಿರುವುದಲ್ಲ ಬರೀ ಸುಳ್ಳು. ಇದರ ವಿಚಾರ ನನಗೇನು ತಿಳಿಯದು? ತಿಳಿಯದೋ ಅಥವಾ ತಿಳಿಸಲು ಇಷ್ಟವಿಲ್ಲವೋ? ಅಂದ್ರೆ ಪ್ರಭುಗಳು ನನ್ನನ್ನು ಸಂದೇಹಿಸುತ್ತಿರುವುದೇನು? ಬೆಂಕಿ ಇಲ್ಲದೆ ಹೊಗೆ ಆಡುವುದೇ? ನಿಮಗೂ ತಿಮ್ಮರಸರಿಗೂ ಯಾವ ವಿಧವಾದ ಮಾತುಕತೆಯು ನಡೆಯುತ್ತಿದ್ದಲ್ಲಿ ಅವರು ಈ ರತ್ನಾಭರಣಗಳನ್ನು ಏಕೆ ಕಳಿಸುತ್ತಿದ್ದರು? ಪ್ರಭು, ಮತ್ತೆ ಹೇಳುತ್ತಿರುವೆನು, ಮೋಸ ಹೋಗಬೇಡಿ. ಇದು ನಮ್ಮಲ್ಲಿರುವ ಒಗ್ಗಟ್ಟನ್ನು ಒಡೆಯಲು ಆ ತಿಮ್ಮರಸು ಮಾಡುತ್ತಿರುವ ತಂತ್ರ. ತಂತ್ರ? ಇದು ತಿಮ್ಮರಸರ ತಂತ್ರವೋ ಅಥವಾ ನಮ್ಮ ಅಧಿಕಾರಕ್ಕೆ ಬರಬೇಕೆಂಬ ದುರಾಸೆಯಿಂದ ನೀವು ಮಾಡುತ್ತಿರುವ ಕುತಂತ್ರವೋ? ಪ್ರಭು, ನಾನು ಶತ್ರುಗಳನ್ನ ಸಂಧಾನ ಮಾಡುತ್ತಿರುವನ್ನ ಸಂದೇಹಿಸಿ ನನ್ನನ್ನು ಅವಮಾನ ಪಡಿಸುತ್ತಿರುವುದೇನು? ಮಹಾಪಾತ್ರರು ಅವಮಾನವನ್ನು ಎಂದಿಗೂ ಸಹಿಸುವವರಲ್ಲ. ನಿಮ್ಮ ಪುತ್ರಿ ಅಪೇಕ್ಷೆಯಂತೆ ನಿಮ್ಮ ಸಹಾಯಕ್ಕೆ ಬರಲು ನಾವು ನಿಶ್ಚಯಿಸಿದ್ದು ನಮ್ಮ ಮೂಢತನ. ನಾವೇಕೆ ನಿಮ್ಮನ್ನು ವಿಜಯನಗರ ಅರಸರಿಗೆ ಹಿಡಿದುಕೊಡಬೇಕು? ನಾವು ನಿಮ್ಮ ಕೈ ಬಿಟ್ಟರೆ ನೀವೇ ಅವರ ಬಂದಿಗಳಾಗುವಿರಿ. ನಾವು ಇನ್ನೊಂದು ಗಳಿಗೂ ನಿಮ್ಮ ಶಿಬಿರದಲ್ಲಿ ಇರಲಾರೆವು. ಬರೆಯರು. ಸ್ವಾಮಿ ದ್ರೋಹಿ, ದೇಶ ದ್ರೋಹಿ. ಜಗನ್ಮೋಹಿನಿ, ಇವನನ್ನು ಇಲ್ಲಿಂದ ಸಾಗಿಸಿ. ಒಡನೆ ಎಲ್ಲ ಮಹಾಪಾತ್ರರನ್ನು ಸೆರೆ ಹಿಡಿದು ಆ ದ್ರೋಹಿಗಳೆಲ್ಲರ ಚಿರುಚೆಯನ್ನು ಮಾಡಿಸಿ ಈ ದೂತನನ್ನು ಎಳೆದುಕೊಂಡು ಹೋಗಿ ಕಾರಾಗೃಹದಲ್ಲಿ ಸೇರಿಸಿ. ನಡಿ. ಏನಿದು? ಈ ಸ್ಥಳದಲ್ಲಿ ಯಾವ ಘಳಿಗೆಯಲ್ಲಿ ಯಾವ ಕಡೆಯಿಂದ ಯಾವ ಕಠಾರಿ ಬರುತ್ತೋ ಯಾರಿಗೂ ಗೊತ್ತು. ಅದಕ್ಕೆ ನನ್ನ ಜಾಗರೂಕತೆಗಳು ನಾನಿದ್ದೀನಿ. ಏನೋ ಬಾಯಲೆ,
ನಿನ್ನೊಂದು ಮಾತು ಕೇಳಬೇಕಾಗಿತ್ತಲ್ಲ. ಏನು? ಏನು ಇಲ್ಲ, ನಿಮ್ಮ ಪ್ರಭುಗಳ ಹತ್ರ ನೀನ್ ಎಷ್ಟು ವರ್ಷದಿಂದ ಇದೀಯ? ಜಾಕೆ ಯಾಕೂ ಇಲ್ಲ, ನಿನಗೂ ಬೇಜಾರ ನನಗೂ ಬೇಜಾರ, ಕೂತ್ಕೊಂಡು ಮಾತಾಡೋಣ ಅಂತ. ಎಷ್ಟು ವರ್ಷದಿಂದ ಇದೀಯ? 10 ವರ್ಷದಿಂದ. 10 ವರ್ಷ. ಸಂಬಳ? 100 ವರಹ. 100 ವರ? ವರ್ಷಕ್ಕೆ 1200. 10 ವರ್ಷಕ್ಕೆ 12,000. ಸರಿಯಾ? ಇರಬಹುದು. ಈಗ ನನ್ನ ಮಾತನಂತೆ ನೀನು ಕೇಳೋದಾದ್ರೆ 25,000 ವರ ಸಿಕ್ಕೋದು ನಾನು ಮಾಡ್ತೀನಿ. ಕೇಳ್ತೀಯ? ಏನು? ಏನು ಇಲ್ಲ, ನನ್ನ ಸ್ವಲ್ಪ ಹೊರಗಡೆ ಹೋಗೋದು ಬಿಟ್ಬಿಡ್ತೀಯಪ್ಪ? ಏನ್ ತಮಾಷೆ ಮಾಡ್ತೀಯ? ಆಮೇಲೆ ನತ್ತಲೇ ಹೋಗುತ್ತೆ ಅಷ್ಟೇ. ಹೋದ್ರು ಹೋಗ್ಲಿ ಬಿಡಯ್ಯ, ಏನ್ ಮಹಾತಲೆ, ಬರೀ ಮಣ್ಣು ತುಂಬಿರೋ ತಾನೆ. ಇಷ್ಟು ದೊಡ್ಡ ಶರೀರ ಇದೆಯಲ್ಲ, ಮಾಂಸ ರಕ್ತ ತುಂಬಿರೋದು, ಯಾಕೆ ಯೋಚನೆ ಮಾಡ್ತೀಯ? ನೋಡು, ನಾನು ನಿನಗೊಂದು ಓಲೆ ಕೊಡ್ತೀನಿ, ಅದ್ ತಗೊಂಡು ಹೋಗಿ ನಮ್ಮ ಕಡೆ ಕೊಟ್ಬಿಡು, ನಿನಗೆ 20,000 ವರ ಕೊಡ್ತಾರೆ. 20,000 ವರಹ? 20,000? ಎಲ್ಲಿ? 20,000 ಇದನ್ನ ನಿಮ್ ಕಡೆಯವರು ಕೊಡ್ಬೇಕಾ? ನಿನ್ನ ಹಾಗೆ ಉಪ್ತಿಂದ ಮನೆಗೆ ದ್ರೋಹ ಎಣಿಸೋ ನಾನಲ್ಲ, ಈಗಲೇ ನಾ ಪ್ರಭುಗಳಿಗೆ ತಂತೀನಿ. ಬೇಡ ಬೇಡ, ನಿನ್ ತಮ್ಮ ಯಾಕಡೆ ಪ್ರಭುಗಳಿಗೆ ಕೊಡ್ಬೇಡ, ನೀ ಕಾಲಿಗೆ ಕೊಡ್ತೀನಿ. ಬೇಡಯ್ಯ, ಕೊಡ್ತೀಯಾ? ಕೊಡ್ತೀಯಾ? ಕೊಡೋಗಲ್ಲ, ಮಂಕು ಮುಂಡೆದೆ ಪ್ರಭುಗಳಿಗೆ ಕೊಡ್ತಾನಂತೆ. ಪ್ರಭುಗಳಿಗೆ ನನಗೆ ಬೇಕಾದ್ದು ಅದೇ. ಮಹಾಮಂತ್ರಿ ತಿಮ್ಮರಸರಿ, ನಿಮ್ಮ ತಂತ್ರದಂತೆ ಗಜಪತಿಗಳಿಗೂ ಮಹಾಪಾತ್ರರಿಗೂ ಒಡಕು ಹುಟ್ಟಿತು. ಶಶಿಶೇಖರನ್ನು ಆಗಲೇ ಕೊಲಿಸಿದರು. ಮಿಕ್ಕ ಮಹಾಪಾತ್ರರು ಮರಣದಂಡನೆ ಗುರಿಯಾದರು. ಇನ್ನು ನೀವು ನಿರಾತಂಕವಾಗಿ ಮುತ್ತಿಗೆ ಹಾಕಬಹುದು. ನೀನು ಹೋಗು. ಇದೆಲ್ಲ ತಿಮ್ಮರಸನ ಕೌಟಿಲ್ಯವೇ? ಎಂಥ ಚಾತುರ್ಯವಾಯಿತು! ಇದನ್ನು ನಿಜವೆಂದು ನಂಬಿ ನಿರಪರಾಧಿಗಳಾದ ಶಶಿಶೇಖರನ್ನು ಮಿಕ್ಕ ಮಹಾಪಾತ್ರಗಳನ್ನು ಕೊಲ್ಲಿಸಿಬಿಟ್ಟನಲ್ಲ. ಈಗ ನಾನೇನು ಮಾಡಲಿ? ವಿಜಯನಗರದವರ ಬಲೆಗೆ ನಾನೇ ಬಿದ್ದಂತಾಯ್ತಲ್ಲ. ನನ್ನ ಮಾತು ಕೇಳಿ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ಆ ತಿಮ್ಮರಸ ಹೇಗೆ ತಂತ್ರದಿಂದ ನಿಮ್ಮ ಒಗ್ಗಟ್ಟನ್ನು ಒಡೆದನು, ಹಾಗೆ ತಂತ್ರದಿಂದ ಅವರ ಮೇಲೆ ಸೇಡು ತೀರಿಸಿಕೊಳ್ಳಬೇಕು. ಹೇಗೆ ಮಗಳೇ, ಹೇಗೆ? ನೀವು ಅವರೊಡನೆ ಸಂಧಿ ಮಾಡಿಕೊಂಡು ಆ ಕೃಷ್ಣದೇವರಾಯನಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡಿ. ಜಗನ್ಮೋಹಿನಿ, ಏನಿದು? ಯಾವ ಕೃಷ್ಣದೇವರಾಯನ ಹೆಸರನ್ನು ಕೇಳಿದ್ರೆ ನಿನಗೆ ಆಗುತ್ತಿರಲಿಲ್ಲೋ ಅಂಥವನೊಡನೆ ನೀನು ವಿವಾಹವೇ? ಹೌದಪ್ಪ, ನಮಗುಳಿದಿರುವುದು ಇದು ಒಂದೇ ದಾರಿ. ಈ ಪರಾಭವಕ್ಕೆ ಪ್ರತಿಕಾರ ಮಾಡದಿದ್ರೆ ನನ್ನ ಹೆಸರು ಜಗನ್ಮೋಹಿನಿಯೇ ಅಲ್ಲ. ಎಂಥ ಉದ್ಘಟತನ! ನಮಗೆ ಅವಮಾನ ಮಾಡಲೆಂದೆ ಆ ಕೃಷ್ಣದೇವರಾಯ ವಿವಾಹಕ್ಕೆ ತಾನೇ ಬರದೆ ಈ ಕತ್ತಿಯನ್ನು ಕಳಿಸಿರುವನು. ಕತ್ತಿಯೊಡನೆ ವಿವಾಹವಾಗುವುದು ನಮ್ಮ ಕ್ಷತ್ರಿಯ ಧರ್ಮಕ್ಕೆ ಅನುಗುಣವಾಗಿ ಇದೆ. ವಿವಾಹವು ಕ್ಷತ್ರಿಯ ಪದ್ಧತಿಯಂತೆ ನಡೆಯಿತು. ಮಹಾಪ್ರಭು, ಹೀಗೆ ದಯಮಾಡಿಸಿ. ನೋಡಿದರ ನಮ್ಮ ಪ್ರತಾಪರುದ್ರ ಗಜಪತಿಗಳ ಪೂರ್ವ ಸಿದ್ಧತೆಗಳನ್ನು? ಆಹಾ, ಅದ್ಭುತವಾಗಿದೆ. ಪ್ರಭು, ಮಧುಚಂದ್ರದ ಮೊದಲನೇ ರಾತ್ರಿ ಮಡದಿಯೊಂದಿಗೆ ಮೈಮರೆಯುವುದು ಎಲ್ಲರಿಗೂ ಸಹಜ. ಆದರೆ ಈ ರಾತ್ರಿ ನೀವು ಸ್ವಲ್ಪ ಎಚ್ಚರದಿಂದಿರುವುದು ಒಳ್ಳೆಯದು. ಏನಿದು ಅಪ್ಪಾಜಿ, ನಿಮ್ಮ ಮಾತುಗಳೊಂದು ನಮಗೆ ಅರ್ಥವೇ ಆಗುತ್ತಿಲ್ಲ. ಅರ್ಥವಾಗುತ್ತದೆ, ಅತಿ ಶೀಘ್ರದಲ್ಲಿಯೇ ನಿಮಗೆ ಅರಿವಾಗುತ್ತೆ. ಬನ್ನಿ ನೋಡಿ. ಅಪ್ಪಾಜಿ, ಇದೇನಿದು? ನಮ್ಮ ಪ್ರತಿರೂಪ? ಹೌದು, ಪ್ರತಿರೂಪದ ಬೊಂಬೆ. ಬೊಂಬೆ? ಹೌದು. ಇದನ್ನೇಕೆ ಇಲ್ಲಿ ಮಲಗಿಸಿರುವಿರಿ? ಅದನ್ನು ಈಗಲೇ ಹೇಗೆ ಹೇಳಿ? ಜಗನ್ಮೋಹಿನಿ ಬರುತ್ತಿರುವಳು. ಬನ್ನಿ ಬನ್ನಿ, ಹೇಳುವರು, ಬನ್ನಿ.
ನಿರ್ಭಾಗ್ಯ ಹೆಣ್ಣೆ, ನಿಮ್ಮ ತಂದೆ ನಮಗೆ ಮಾಡಿದ ದ್ರೋಹವನ್ನು ಮನ್ನಿಸಿ ನಿನ್ನನ್ನು ನಮ್ಮ ರಾಣಿಯನ್ನಾಗಿ ಮಾಡಿಕೊಳ್ಳಲು ನೋಡಿದೆವು. ಅದಕ್ಕೆ ನಮಗೆ ಸರಿಯಾದ ಪ್ರತ್ಯುಪಕಾರ ಮಾಡಿದೆ. ಅಬ್ಬಾ, ಎಂಥ ನಂಬಿಕೆ ದ್ರೋಹ! ಈ ಹೆಣ್ಣಿನ ಹೃದಯದಲ್ಲಿ ಎಂಥ ಹಾಲಾಹಲ! ನನ್ನನ್ನು ಕ್ಷಮಿಸಿ ಪ್ರಭು, ಕ್ಷಮಿಸಿ. ಆ ಪಟೇದ ನೋವಿನಿಂದ ಸರಿ ತಪ್ಪುಗಳ ವಿವೇಚನಾ ಶಕ್ತಿಯನ್ನು ಕಳೆದುಕೊಂಡು ನಾನೆಂತಹ ತಪ್ಪು ಮಾಡಿಬಿಟ್ಟೆ. ಕ್ಷಮಿಸಿ ಪ್ರಭು, ನನ್ನನ್ನು ಕ್ಷಮಿಸಿ. ಕ್ಷಮೆ? ನಿನಗೆ ಕ್ಷಮೆ? ಈ ನಿನ್ನ ವಂಚನೆಗೆ ಆ ದೇವರು ನಿನ್ನನ್ನು ಕ್ಷಮಿಸಲಾರ. ಯಾರಲ್ಲಿ? ಇವಳನ್ನು ಬಂಧಿಸಿ ಕಂಬಂನಲ್ಲಿರುವ ನಮ್ಮ ಕಾರಾಗೃಹದಲ್ಲಿರಿಸಿ. ಈ ದುಷ್ಕಾರ್ಯಕ್ಕೆ ಇವಳನ್ನು ಪ್ರೇರೇಪಿಸಿದ ಇವಳ ತಂದೆಯಾದ ಗಜಪತಿಯನ್ನು ಅಲ್ಲಿಗೆ ಸೆಳೆದೊಯ್ಯಿರಿ.